ರಾಜ್ಯದಲ್ಲಿ ಇವತ್ತು ಬಸ್ ಬಂದ್ ನಡೆಯಬಹುದು ಎಂಬ ನಿರೀಕ್ಷೆ ಪುಣ್ಯಕ್ಕೆ ಹಿಂದಕ್ಕೆ ಹೋದಂಗೆ ಇದೆ. ಕಾರಣ ರಾಜ್ಯ ಸರ್ಕಾರ ಒಂದಿಷ್ಟು ತೇಪೆ ಹಾಕುವ ಕೆಲಸವನ್ನು ಮಾಡಿದಂತೆ ಇದೆ. ತಾತ್ಕಾಲಿಕವಾಗಿ ಮುಂದೂಡಿಕೆಯಾಗಿರುವ ಬಂದು ಅಂದರೆ ಹೋರಾಟ ಮಾರ್ಚ್ನಲ್ಲಿ ಪುನರಾರಂಭ ಆಗುತ್ತೆ. ಆದರೆ ಸರ್ಕಾರ ತಾನು ಕೊಟ್ಟ ಮಾತುಗಳಿಗೆ ಅಥವಾ ವಚನಕ್ಕೆ ಬದ್ಧವಾಗಿಲ್ಲದಿದ್ದರೆ 38 ತಿಂಗಳ ಬಾಕಿ ಹಿಂಬಾಕಿ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರು ಧರಣಿಯನ್ನು ನಡೆಸಿದರು. ಸಂಜೆ 4 ಗಂಟೆವರೆಗೆ ಡೆಡ್ಲೈನ್ ಕೊಟ್ಟಿದ್ದರು. ನಂತರ KSRTC MD ಅವರು ಹೋಗಿ ಸ್ಥಳಕ್ಕೆ ಮನವಿ ಮಾಡಿಕೊಂಡ್ರು. ನಾವು 26 ತಿಂಗಳದ್ದು ಕೊಡ್ತೀವಿ, 25ರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ದಯವಿಟ್ಟು ಮುಷ್ಕರ ಕೈ ಬಿಟ್ಟುಬಿಡಿ ಅಂತ ಮನವಿ ಮಾಡಿದ್ರು. 1270 ಚಿಲ್ಲರೆ ಕೋಟಿ ರೂಪಾಯಿ ಕೊಡ್ತೀವಿ ಅರಿಯರ್ಸು ಅಂತ. ಪ್ರತಿಭಟನಾಕಾರರು ಹೇಳಿದ್ದು 38 ತಿಂಗಳ ಅರಿಯರ್ಸನ್ನು ಯಾಕೆ ಕೊಡಲ್ಲ ಅಂತ ಹೇಳಬೇಕು ನೀವು, ಮತ್ತು ನಮ್ಗೆ ಅದನ್ನು ಕೊಡಬೇಕು, ನ್ಯಾಯಬದ್ಧವಾಗಿ ನಮಗದು ಬರಬೇಕು, ಅದೇನು ಪುಕ್ಕಟ್ಟೆ ಅಲ್ಲವಲ್ಲ ಅಂತ. ಸರಿ, ಅದು ಸಂಧಾನ ಅಷ್ಟಾಗಿ ಏನು ಸಕ್ಸಸ್ ಆಗಲಿಲ್ಲ. ಅವರು ವಾಪಸ್ ಹೋದರು. ವರ್ಕರ್ಸ್ ಯೂನಿಯನ್ನವರು ನಾವು ಇನ್ನೊಂದ್ಸರಿ ಚರ್ಚೆ ಮಾಡಿ ನಿಮ್ಮ ಹತ್ರಕ್ಕೆ ಬರ್ತೀವಿ ಅಂತ ಹೇಳಿದ್ರು. ನಂತರ ಜಂಟಿ ಕ್ರಿಯಾ ಸಮಿತಿಯ ನಾಯಕರುಗಳು ಕೂತ್ಕೊಂಡು ಚರ್ಚೆ ಮಾಡಿದ್ರು. ಮಾರ್ಚ್ 2ರವರೆಗೆ ತಾತ್ಕಾಲಿಕವಾಗಿ ಮುಷ್ಕರವನ್ನು ಮುಂದಕ್ಕೆ ಹಾಕಿದ್ರು. ಆದರೆ ನಮ್ಮ ಬೇಡಿಕೆಗಳು ಮತ್ತು ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತಂದರೆ ನೌಕರರು ಮಾತ್ರ ತಮ್ಮ ನಾಯಕರ ಮತ್ತು ಸಂಘಟನೆಗಳ ನಿರ್ಧಾರವನ್ನು ಒಪ್ಪುವ ಸ್ಥಿತಿಯಲ್ಲಿ ಇರಲಿಲ್ಲ. ಆಕ್ರೋಶ ವ್ಯಕ್ತಪಡಿಸುತ್ತಾ ಪ್ರತಿಭಟನೆ ಮಾಡಿದರು, ಘೋಷಣೆಗಳನ್ನು ಹಾಕಿದ್ರು. ಯಾವ ಕಾರಣಕ್ಕೂ ಮುಷ್ಕರ ವಾಪಸ್ ಪಡಿಬಾರ್ದು ಅಂತ ಗಲಾಟೆ ಮಾಡಿದ್ರು. ನೋಡೋಣ ಈಗ ಸರ್ಕಾರಕ್ಕೆ ಏನು ಮಾಡಿದ್ದಾರೆ. ಇವರು ಎಚ್ಚರಿಕೆ ಕೊಟ್ಟಿದ್ದಾರೆ ಮಾರ್ಚ್ 2ರೊಳಗೆ ಅಂತ. ಅಷ್ಟರೊಳಗಡೆ ಏನಾಗುತ್ತೋ ಗೊತ್ತಿಲ್ಲ. ನೌಕರರ ಬೇಡಿಕೆಗಳು ಏನಿತ್ತು, ನನ್ನ ಹಂತದಲ್ಲಿ ಏನೇನ್ ಆಗ್ಬೇಕಾಗಿತ್ತು ಎನ್ನುವುದನ್ನ ಒಂದು 15 ದಿವಸದಲ್ಲಿ ಆ ಬೇಡಿಕೆಗಳನ್ನ ಈಡೇರಿಸಿದೆ. ಆ 100 ಕೋಟಿ ಗ್ರಾಚ್ಯುಟಿಯನ್ನ ರಿಲೀಸ್ ಮಾಡಿದೆ. ಬೇರೆ ಬೇರೆ ದೊಡ್ಡ ಬೇಡಿಕೆಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ 3 ಬಾರಿ ಈ ಚರ್ಚೆ ಆಯಿತು. ಮುಂದಿನ ದಿನಗಳಲ್ಲೂ ಸಹ ಇದಕ್ಕೆ ನಮ್ಮ ಬಾಗಿಲು ತೆರೆದಿರುತ್ತೆ. 118 ಕೋಟಿಯಷ್ಟು ಅದು ಅರಿಯರ್ಸಿದೆ, ಅದನ್ನ ಕೊಡೋದಕ್ಕೆ ಒಪ್ಪಿಕೊಂಡಿದ್ದ ಆದೇಶ ಆಗಿದೆ. ನಾವು ಸಾರಿಗೆ ಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದು ನಮ್ಮ ಬೇಡಿಕೆಗಳನ್ನ ನಮಗೆ ಒಪ್ಪುವಂತ ರೀತಿಯಲ್ಲಿ ನೀವು ಒಪ್ಪಂದ ಮಾಡಿಕೊಂಡು ಹೋದ ಪಕ್ಷದಲ್ಲಿ ಈ ಒಂದು ಸಮಾವೇಶ ಯಾವುದೇ ಒಂದು ಸ್ವರೂಪವನ್ನ ಪಡಿಸಿಕೊಳ್ಳಬೇಕಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ವಿ. 4 ವರ್ಷಗಳ ಅವಧಿಯನ್ನ ಬದಲಾವಣೆ ಮಾಡೋದಕ್ಕೆ ಸರ್ಕಾರಕ್ಕೆ ಆಗಲಿ ಆಡಳಿತಕ್ಕಾಗಲಿ ಸಂಪೂರ್ಣವಾದ ಕಿಂಚಿತ್ತು ಅಧಿಕಾರ ಇಲ್ಲೋ ಅನ್ನುವಂತ ಮಾತನ್ನ ಇವತ್ತು ಕೂಡ ಅವರು ಮುಷ್ಕರನ ಈಗಲೇ ಮಾಡು ಅಂತಂದ್ರೆ ಇವತ್ತು ಪರೀಕ್ಷಾ ಸಮಯ. ನಾವು ಏಕದಮ್ ಮುಷ್ಕರ ಅನೌನ್ಸ್ ಮಾಡಿ ಇವಾಗ ಮುಷ್ಕರ ಮಾಡಿ ಅದು ಇಡೀ ಜನ ಸಮುದಾಯ ನಮ್ಮ ಹೋರಾಟವನ್ನ ಸಿಂಪಥೆಟಿಕ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರನು ಕೂಡ ಈ ಬೇಸರವನ್ನು ಗಮನಿಸಬೇಕು. ಮಾರ್ಚ್ 2ನೇ ತಾರೀಕಿಂದ ಇಲ್ಲಿಯ ಧರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಪರೀಕ್ಷೆ ಸಮಯ ಅನ್ನೋದೇ ಆದ್ರೆ ಅವ್ರು ಫೆಬ್ರವರಿವರೆಗೂ ವೇಟ್ ಮಾಡಬೇಕಾಗುತ್ತೆ. ಫೆಬ್ರವರಿವರೆಗೂ ಪರೀಕ್ಷೆಗಳು ಮುಂದುವರ್ಕೊಂಡು ಆಗಲಿ ಅಂತ ನನ್ನ ವಾದ. ರಾಜ್ಯ ಸರ್ಕಾರ 38 ತಿಂಗಳ ಹಿಂಬಾಕಿ ಇವತ್ತು KSRTC MD ಅವರಲ್ಲಿ ಹೋಗಿ ಮಾತಾಡಿರೋದು ಗುಡ್. ದಟ್ ಈಸ್ ಹೌ ಆಫೀಸರ್ಸ್ ಶುಡ್ ಬಿ. ನನ್ನ ಪ್ರಕಾರ ಅಧಿಕಾರಿಗಳು ತಾವು ಸೇವೆ ಸಲ್ಲಿಸುತ್ತಿರುವ ನೌಕರ ವರ್ಗದಿಂದ ದೂರ ಸರಿಬಾರದು ಮತ್ತು ಅವರನ್ನು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಒಬ್ಬ ನೌಕರ ಈ ಸರ್ಕಾರದಲ್ಲಿ ಎಂದು ಭಾವಿಸೇ ಕೆಲಸ ಮಾಡಬೇಕು. ಅದು ಬಿಟ್ಟು ನಾನು ಈ ಸರ್ಕಾರದ ಪ್ರತಿನಿಧಿ, ನಾನು ಒಂಥರ ರಕ್ಕಸ ಕುಲದಿಂದ ಬಂದಿದ್ದೇನೆ ಅನ್ನೋ ಥರ ದಾದಾಗಿರಿ ಮಾಡಬಾರ್ದು. ದ್ಯಾಟ್ಸ್ ನಾಟ್ ದಿ ಜಾಬ್. ಆ್ಯಂಡ್ ಅಧಿಕಾರಿಗೆ ಇತಿಮಿತಿಗಳಿರ್ತವೆ. ಆ ಇತಿಮಿತಿಗಳ ಒಳಗೆ ಅವರು ಮಾಡಬೇಕು, ಬೇರೆ ದಾರಿ ಇಲ್ಲ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಆರ್ ಪೊಲಿಟಿಕಲ್ ಡಿಸಿಷನ್ಸ್. ಈಗ ದುಡ್ಡನ್ನು ಬಿಡುಗಡೆ ಮಾಡಿಸ್ಬೇಕಾದ್ದನ್ನು ಅಕ್ರಮ್ ಪಾಷಾ ಮಾಡಿಸ್ಲಿಕ್ಕೆ ಬರಲ್ಲ. ಮುಖ್ಯಮಂತ್ರಿಗಳೇ ಒಪ್ಕೋಬೇಕು ಅದಕ್ಕೆ. ಅಕ್ರಮ್ ಪಾಷಾ ಆಯ್ತರಪ್ಪ ಅದು 5,000 ಕೋಟಿ ಕೊಡಿಸ್ತೀನಿ ಬಿಡಿ ಅಂತ ಬಿಟ್ಟು CM ಹೇಳಿದ್ರೆ ಆಗುತ್ತಾ? ಅದು ಹಂಗಾಗಲ್ಲ. ಹಾಗಾಗಿ ದಟ್ಸ್ ಎ ಗುಡ್ ಒನ್. ನಾವು ಕ್ವಶನ್ ಈಸ್ 38 ತಿಂಗಳ ಹಿಂಬಾಕಿಯನ್ನು ಕೊಡದೆ 26 ತಿಂಗಳದ್ದು ಯಾಕೆ ಕೊಡ್ತೀವಿ? ಯಾಕೆ ತೀರ್ಮಾನಕ್ಕೆ ಬಂದಿದ್ದೀವಿ? ಆ 26 ತಿಂಗಳು ಅನ್ನುವುದರ ಪಾವಿತ್ರತೆ ಏನು? ರಾಜ್ಯ ಸರ್ಕಾರ ಇದನ್ನು ವಿವರಿಸಬೇಕು. 38 ಯಾಕಿಲ್ಲ ಅಂದರೆ ಇನ್ನು 12 ತಿಂಗಳದನ್ನು ಯಾಕೆ ಕೊಡಲ್ಲ ಅನ್ನೋದನ್ನು ವಿವರಿಸಬೇಕು. ಸುಮ್ಮನೆ ನಿಮ್ಗೆ ಇಷ್ಟ ಬಂದಾಗ 12 ತಿಂಗಳದ್ದು ಕೊಡಲ್ಲ, ಇದಕ್ಕೆ ಅಡ್ಜಸ್ಟ್ ಮಾಡ್ಕೋ ಅಂತ ಹಂಗೆ ಮಾಡೋಕ್ಕೆ ಬರಲ್ಲ. ದಟ್ ಈಸ್ ನಾಟ್ ಯುವರ್ ಫಾದರ್ಸ್ ಮನಿ.
ನಿಮ್ಮ ತಂದೆ ನಿಮ್ಮ ತಾತನ ಮನೆ ದುಡ್ಡಲ್ಲ ಬಿಟ್ಕೊಟ್ಬಿಡಕ್ಕದನ್ನು ಅದು ಬಿಟ್ಕೊಟ್ಬಿಡು ಅಂತ ಹೇಳಕ್ಕೆ. ಅಥವಾ ರಾಜ್ಯ ಸರ್ಕಾರ ಇಲ್ಲಿ ಸೊಪ್ಪಿನ ವ್ಯಾಪಾರಕ್ಕೂ ಕೂರಕ್ಕಾಗಲ್ಲ ಕಾನೂನು ಪ್ರಕಾರದಲ್ಲಿ, ಚೌಕಾಸಿ ಮಾಡಿ. ಹಾಂ, ಹಾಗಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಇಫ್ ದೇರ್ ಈಸ್ ಎನಿ ಸ್ಪೆಸಿಫಿಕ್ ರೀಸನ್. ನಂಬರ್ 1. ನಂಬರ್ 2, 25ರಿಂದ ವೇತನ ಪರಿಷ್ಕರಣೆನ ಮಾಡ್ತೀವಿ ಅನ್ನೋದಿದ್ರೆ ಅದರ ಹಿಂದಿನ ವೇತನ ಪರಿಷ್ಕರಣೆಗಳು ಇದೆಯೋ ಇಲ್ಲವೋ ಹೇಳಬೇಕು. ಅದನ್ನು ಬಿಟ್ಟು ಮಾತಾಡೋದು, ಅದನ್ನು ಬಿಟ್ಟು ಸುಮ್ಮನೆ 25ರಿಂದ ಮಾಡುತ್ತೆ ಅದು ಬೇರೆ ವಿಚಾರ. ಮಾಡಲೇಬೇಕು, ನೀವು ಮಾಡಬೇಕು, ನಿಮ್ಮ ತಾತಾನೂ ಮಾಡಬೇಕು, ಅದು ಪ್ರಶ್ನೆ ಬೇರೆ. ಅದು ಹಿಂದಿದ್ದು ಇಲ್ವೋ ಇದೆಯೋ ತೀರ್ಮಾನ ಮಾಡ್ಕೋಬೇಕು. 3ನೇದು, ಈ ರಾಜ್ಯ ಸರ್ಕಾರಗಳನ್ನು ನಂಬುವಂತಹ ಸರ್ಕಾರ, ಇವು ಗುಳ್ಳೆ ನರಿಗಳಿವು, ಕಚಡಗಳು, ಸ್ವಾರ್ಥಿಗಳು, ತಮ್ಮದನ್ನು ತಾವು ತಿನ್ನಲಿಕ್ಕೆ ಸದಾಕಾಲ ಬಗೆಯುವವರು ಎಲ್ಲರೂ. ಹಾಗಾಗಿ ಈಗ ರಾಜ್ಯ ಸರ್ಕಾರ ಏನು ಹೇಳಬೇಕು ನಾಳೆ ನಾಳಿದ್ರಲ್ಲಿ ವಿಶ್ವಾಸವನ್ನು ಬಿಲ್ಡ್ ಮಾಡೋಕ್ಕೆ, ಇದನ್ನು ಎಷ್ಟು ದಿನದ ಒಳಗಡೆ ಮುಗಿಸ್ತೀವಿ ಈ ಪ್ರಕ್ರಿಯೆನ ಅನ್ನೋದನ್ನು ಹೇಳಬೇಕು. ಮಾತುಕತೆ ಪ್ರಕ್ರಿಯೆ 15 ದಿನದಲ್ಲಿ ಮುಗಿಯುತ್ತದೆ. ಓಕೆ, ಜಾರಿ ಪ್ರಕ್ರಿಯೆ 1 ತಿಂಗಳಲ್ಲಿ ಆಗುತ್ತದೆ. ಒಂದು ಕ್ಯಾಲೆಂಡರ್ ಬರಬೇಕು ಅದಕ್ಕೆ, ಸುಮ್ಮನೆ ಎಳ್ಕೊಂಡು ಓಡಾಡೋದಲ್ಲ. ಆಗ ವಿಶ್ವಾಸ ಇರುತ್ತೆ ವರ್ಕರ್ಸಲ್ಲಿ. ಇದು ಸಾಧ್ಯವಾಗೋದಾದರೆ ನನ್ನ ಪ್ರಕಾರ ನೀವು ಕಾರ್ಮಿಕರು ಪ್ರತಿಭಟನೆ ಮಾಡೋಕ್ಕೆ ಕೂಗಬೇಡಿ. ಪ್ರತಿಭಟನೆ ಸ್ಟ್ರೈಕ್ ಮಾಡೋಣ ಮಾಡೋದು ಬೇಡ. ನೀವು ರಾಜ್ಯ ಸರ್ಕಾರವನ್ನು ವಚನ ಪಾಲಿತ ಸರ್ಕಾರ ಅಥವಾ ವಚನ ಭ್ರಷ್ಟ ಸರ್ಕಾರ ಆಗಕ್ಕೆ ಜಾಗ ಕೊಡಿ. 38 ತಿಂಗಳು ಕಾದಿರುವ ನಿಮ್ಮ ತಾಳ್ಮೆ 2 ತಿಂಗಳಲ್ಲಿ ಕಳ್ಕೋಬೇಡಿ. ಡೋಂಟ್ ಲೂಸ್ ಇಟ್. ಹಾಗಾಗಿ ಇಟ್ಸ್ ಆಲ್ ರೈಟ್. 38 ತಿಂಗಳೇ ಕಷ್ಟಪಟ್ಟು ಕಾದಿದ್ದೀರಿ, ನಿಮಗೆ ಬರಬೇಕಾದ್ದನ್ನು ಇಸ್ಕೊಳ್ಳೋಕ್ಕೆ. ಇನ್ನೊಂದೂವರೆ ತಿಂಗಳು ಕಾಯೋದ್ರಲ್ಲಿ ನಿಮಗೆ ಬಹಳ ದೊಡ್ಡ ಸಮಸ್ಯೆ ಆಗಬಾರ್ದು ಅಂತ ನಾನು ಅನ್ಕೋತೀನಿ. ಹಾಗಾಗಿ ನಿಮ್ಮ ಜಂಟಿ ಕ್ರಿಯಾ ಸಮಿತಿ ನಾಯಕರುಗಳು ಏನು ಹೇಳ್ತಿದ್ದಾರೆ ಅದು ಲಾರ್ಜ್ಲಿ ಸರಿ ಇದ್ದಂಗಿದೆ, ಒಪ್ಕೊಳ್ಳಿ. ಬಟ್ ಇದನ್ನ ಪಕ್ಕಾ ಮಾಡ್ಕೊಳ್ಳಿ. ಈಗ ನಾನು ಹೇಳಿದ್ದನ್ನು ಸರ್ಕಾರನೂ ಮಾಡಬೇಕು, ನೀವು ಪಕ್ಕಾ ಮಾಡ್ಕೋಬೇಕು ಅಷ್ಟೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ಸಾರಿಗೆ ನೌಕರರ ಮುಷ್ಕರ ಮುಂದೂಡಿಕೆಯಾಗಿದ್ದು ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿದೆ. ಆದರೆ ಸಂಜೆ ನಂತರ ಮುಷ್ಕರದ ಭಯದಿಂದ ಜನರೇ ಬಸ್ ನಿಲ್ದಾಣಕ್ಕೆ ಬಾರದಿದ್ರಿಂದ ಬಸ್ಗಳೆಲ್ಲವೂ ಕೂಡ ಖಾಲಿಯಾಗಿತ್ತು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿರೋ ಹೇಳಿಕೆ ತೀವ್ರ ಟೀಕೆಗೂ ಕೂಡ ಗುರಿಯಾಯಿತು. 1271 ಕೋಟಿ ಅರಿಯರ್ಸ್ ಕೊಟ್ಟಿರೋದಕ್ಕೆ ಸಾರಿಗೆ ನೌಕರರು ಖುಷಿ ಪಡಬೇಕು, ಸರ್ಕಾರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಡಿಕೆ ಹೇಳಿಕೆ ಕೊಟ್ಟಿದ್ರು. ಡಿಕೆ ಹೇಳಿಕೆಯನ್ನು ದಿವಂಗತ ಅನಂತ ಸುಬ್ಬಾರಾವ್ ಅವರ ಪುತ್ರಿ ಜ್ಯೋತಿ ಟೀಕೆ ಮಾಡ್ತಾ, ಶ್ರೀಮಂತ ರಾಜಕಾರಣಿ ನೀವೇ ಕೂಲಿ ಕೇಳ್ತಿರ್ಬೇಕಾದ್ರೆ ನಾವು ಕೇಳಬಾರ್ದಾ ಅಂತ ಅಂದ್ರು. ಇನ್ನು ಮುಖ್ಯಮಂತ್ರಿ ಚೌಕಾಸಿ ಮಾಡಬೇಡಿ, ಎಸ್ಮಾ ಹಾಕಿದ್ರು ಬೆದರಲ್ಲ ಅಂತ ಸಾರಿಗೆ ಸಂಘಟನೆಯ ವಿಜಯ್ ಭಾಸ್ಕರ್ ಹೇಳಿದ್ರು. ಇನ್ನು ಈ ಗೊಂದಲಕ್ಕೆ ಬಿಜೆಪಿ ಸರ್ಕಾರ ಕಾರಣ ಅಂತ ಸಚಿವ ರಾಮಲಿಂಗಾರೆಡ್ಡಿ ನೀಡಿರುವಂತಹ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅಲಗೆಳೆದಿದ್ದಾರೆ. ಅಷ್ಟು ಕೊಟ್ಟಿದ್ದಾರಲ್ಲ, ಸಂತೋಷ ಪಡಬೇಕು, ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಸರ್ಕಾರ ಯಾಕೆ ಕೇವಲ 500 ಕೋಟಿನಲ್ಲಿ ಈ ತರ ಚೌಕಾಸಿ ಮಾಡ್ತಾ ಇದೆ? ಖಾಸಗಿ ವಾಹನ ಮಾಲೀಕರ ಸಂಘದ ಜೊತೆ ನೀವು ವಿಧಾನಸೌಧದಲ್ಲೋ ಕರೆಸಿ ಮಾತುಕತೆ ಮಾಡಿದೀರಾ? ನಿಮ್ಮ ಬೇಡಿಕೆಗಳೇನು ಅಂತ ಕೇಳಿದೀರಾ? ಕೂಲಿ ಮಾಡವನು ಬೆವರು ಬಸಿತಾನೆ, ಇವ್ರು ಯಾರು ಬೆವರು ಅನ್ನೋದೇ ಇವ್ರಿಗೆ ಗೊತ್ತಿಲ್ಲ. ಎಲ್ಲ AC ಚೇಂಬರ್ ಅಲ್ಲಿ ಇರ್ತಾರೆ, ಎಲ್ಲ ವ್ಯವಹಾರಸ್ಥರು. ನಾವು ಕೇಳ್ತಾ ಇರೋ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತಮ್ಮ. ಮೊದಲಿಂದಲೂ ಅಷ್ಟೇ. 21ರಲ್ಲಿ ಆಗಲಿಲ್ಲ, 22ರಲ್ಲಿ ಆಗಲಿಲ್ಲ, 23ರಲ್ಲಿ ಆಗಲೇ ಬೊಮ್ಮಾಯಿ ಅವರು CM ಆಗಿದ್ರು. ವೇತನ ಪರಿಷ್ಕರಣೆ ಅಂತ ಮಾಡಿದ್ರು, ಅಂದರೆ 3 ವರ್ಷ ಬಿಟ್ಟು ಮಾಡಿದ್ರು. ವೇತನ ಪರಿಷ್ಕರಣೆ 17-3-23 ಅಂತ BJP ಸರ್ಕಾರ ಮಾಡಿದ್ದೆ ದೊಡ್ಡ ತಪ್ಪು. 23ಕ್ಕೆ ವೇತನ ಪರಿಷ್ಕರಣೆ ಆಗಿತ್ತು. ಅದ್ರ ಪ್ರಕಾರ ಹೋದರೆ 27ಕ್ಕೆ ಆಗಬೇಕು. ಆಮೇಲೆ ನಾನು ನೆನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿ 26 ಬೇಡ ಸರ್, 25ಕ್ಕೆ ಮಾಡಿ ಅಟ್ಲೀಸ್ಟ್ ಕೊನೆ ಪಕ್ಷ ಅಂತ ಹೇಳಿದೆ. 25ರಿಂದ ಅಂತ ನೆನ್ನೆ ನಾವು ಆದೇಶ ಮಾಡಿದ್ದೀವಿ. ಇದು ಸರ್ಕಾರದ ಫೇಲ್ಯೂರು, ಕ್ಲಿಯರ್ ಮಾಡಬೇಕಾಗಿತ್ತು. ಹಂತವಾಗಾದ್ರೂ ಮಾಡಬೇಕು, ಇದ್ರ ಒಟ್ಟೆ ಟೈಮ್ ಆದ್ರೂ ಮಾಡಬೇಕಾಗಿತ್ತು. ಯಾವುದು ಮಾಡದೆ ಇವತ್ತು ಸಾರಿಗೆ ಇಲಾಖೆ ಸ್ಟ್ರೈಕ್ ಬಂದಿದೆ ಅಂತೇಳಿ 26 ತಿಂಗಳದು ಬಿಡುಗಡೆ ಮಾಡಕ್ಕೆ ಹೊರಟಿದ್ದಾರೆ. ಈಗ ಅದನ್ನ ತಿರಸ್ಕಾರ ಮಾಡಿದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬ್ಯಾಲೆನ್ಸ್ ಬಿಟ್ಟು ಹೋಗಿ
ಸರ್ಕಾರದ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಇವ್ರು ಮಾತ್ರ ಅರ್ಥ ಮಾಡ್ಕೊಳ್ಬೇಕು. ಡಿ ಕೆ ಶಿವಕುಮಾರ್ದು ಇವತ್ತು ನಾನು ಇದನ್ನು ಹೇಳೋ ಬೇಡವೋ ಗೊತ್ತಿಲ್ಲ, ಹೇಳ್ತೀನಿ. ಐ ಥಿಂಕ್ ಯು ಹ್ಯಾವ್ ಬಿಕಮ್ ಎ ವೆರಿ ಡಿಸ್ಟರ್ಬ್ಡ್ ಫೆಲೋ. ಬಹಳ ಗೋಜಲು, ಗೊಂದಲ, ಮಾನಸಿಕವಾಗಿ ಒತ್ತಡದಲ್ಲಿರುವ ವ್ಯಕ್ತಿಯಂತೆ ಕಾಣಿಸ್ತಾ ಇದ್ದೀರಿ ಮುಖ್ಯಮಂತ್ರಿ ಹುದ್ದೆ ತಡವಾಗ್ತಿರೋದ್ರಿಂದ. ಆ ಕೋಪವನ್ನು ಅಥವಾ ಆ ಅಸಹಾಯಕತೆಯನ್ನು ಯಾರ್ಯಾರ ಮೇಲೋ ತೋರಿಸ್ಬೇಡಿ. ಬಹಳ ವಿಚಿತ್ರವಾಗಿ ಕಾಣಿಸ್ತಿದ್ದೀರಿ ನೀವು ನನಗೆ. ಯಾರು ನಿಮಗೆ ಹುದ್ದೆಯನ್ನು ಬಿಟ್ಟು ಕೊಡಬೇಕು ಅನ್ನೋದು ನಿಮ್ಮ ನಂಬಿಕೆಯಾಗಿದೆಯೋ ಅಥವಾ ಒಪ್ಪಂದ ಅಂತಿದ್ದೀರೋ ಆ ವ್ಯಕ್ತಿಯ ವಿಚಾರದಲ್ಲಿ ತೋರಿಸುತ್ತಿರುವ ತಾಳ್ಮೆಯನ್ನು, ಯಾರು ನಿಮಗೆ ಇದನ್ನು ಕೊಡಿಸ್ತೀವಿ ಅಂತ ಮೇಲ್ಗಡೆಯಿಂದ ಹೂವಿಟ್ಟು ಪೂಜೆ ಮಾಡಿ ಕೊಟ್ಟಿದ್ದಾರೋ ಕೈಗೆ ಪ್ರಸಾದವನ್ನು, ಅವರ ಮೇಲೆ ತೋರಿಸುತ್ತಿರುವ ತಾಳ್ಮೆ ಮತ್ತು ಪ್ರೀತಿಯನ್ನು, ಅರ್ಥಾತ್ ನಿಮ್ಮ ಹೈಕಮಾಂಡನ್ನು, ನೀವು ಕಾನೂನುಬದ್ಧವಾಗಿ ಹ್ಯಾಂಡಲ್ ಮಾಡಬೇಕಾಗಿರುವ ನಿಮ್ಮ ಪ್ರೀತಿಯ ಓಟು ಕೊಟ್ಟ ಜನ ಮತ್ತು ಕಾರ್ಮಿಕರ ಮೇಲೆ ತಾಳ್ಮೆ ತೋರಿಸ್ತಿಲ್ವಲ್ಲ. ಅವ್ರೇನು ಮಾಡಿದ್ರು? ಯಾವ ಸಿದ್ಧಾಂತ ನಿಮ್ಮದು ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ? ಯಾರ ಮೇಲೆ ತೋರಿಸ್ತಿದ್ದೀರಿ ನಿಮ್ಮ ಕೋಪನ? ಇದೇನು ಇದಿರುತ್ತಾರ ಒಳ್ಳೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ. ಆಲ್ ರೈಟ್, ಲೆಟ್ ಮೀ ಅಕ್ಸೆಪ್ಟ್ ದಿ ಆನರಬಲ್ DCM's ಸ್ಟೇಟ್ಮೆಂಟ್. ಖುಷಿ ಪಟ್ಕೊಳ್ಳಿಪ್ಪ ಖುಷಿನ ಕಾರ್ಮಿಕರು. ಐ ವಾಂಟ್ ಟು ಆಸ್ಕ್ ಬ್ಯಾಕ್ ಮಿಸ್ಟರ್ ಡಿ ಕೆ ಶಿವಕುಮಾರ್, ಇದನ್ನು ಎಲ್ಲರೂ ದಯವಿಟ್ಟು ಕಂಡು ಕಡೆ ಡಿ ಕೆ ಶಿವಕುಮಾರ್ಗೆ ಪ್ರಶ್ನೆ ಕೇಳಿ, ಬಿಡಬೇಡಿ ಯಾರುವೆ, ವರ್ಕರ್ಸೇ ಕೇಳಿ ಅಥವಾ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿಸಿ. ಅರಿಯರ್ಸ್ ಕೊಟ್ಟಿರೋದಕ್ಕೆ ಅದೆಷ್ಟೋ ಕೊಟ್ಟಿದ್ದಕ್ಕೆ ಸಾರಿಗೆ ನೌಕರರು ಖುಷಿ ಪಡಬೇಕು ಅಂತ ಅವ್ರದ್ದು ವಾದ. ನಾಳೆ ಬೆಳಿಗ್ಗೆ ನಿರ್ಮಲಾ ಸೀತಾರಾಮನ್ ಡಿ ಕೆ ಶಿವಕುಮಾರ್ಗೊಂದು ಫೋನ್ ಹಾಕ್ತಾರೆ. ಅದೇನೇನು ಕೊಡಬೇಕು ಅದನ್ನು ಕೊಟ್ಟಿರೋದಕ್ಕೆ ಖುಷಿಯಾಗಿರೋದು ಕಲ್ತ್ಕೋ ಅಂತ. ಹೆಚ್ಚಿನ ನಿರೀಕ್ಷೆ ಮಾಡಬೇಡಿ, ಕಲ್ತ್ಕೊಳ್ಳಿ, ಖುಷಿಯಾಗಿರಿ. ತಕ್ಷಣ ನೀವೇನು ಹೇಳ್ತೀರಿ? ನಮ್ಮ ಹಕ್ಕು, ಹೇಗೆ ನಾವು ದುಡ್ದಿದ್ದೀವಿ, ಟ್ಯಾಕ್ಸ್ ಮಾಡಿದ್ದೀವಿ, ಹಕ್ಕು ಕೊಡಬೇಕು ಅಂತ ಅಂತಿರೋ ಇಲ್ವೋ? ಹಾಗೆ ಯಾಕೆ ಖುಷಿಯಾಗಿರಲ್ಲ ಅವ್ರು ಕೊಟ್ಟಿದ್ದನ್ನು ತಗೊಂಡು ಬಾಯಿ ಮುಚ್ಕೊಂಡು? ಹಾಗೆ ಈ ವರ್ಕರ್ಸುವೆ ಅವರ ಹಕ್ಕು, ದುಡ್ದಿದ್ದನ್ನು ಕೇಳ್ತಿದ್ದಾರಷ್ಟೇ ಅವರುವೆ. ಇದು ಅವರ ಹಕ್ಕು ಆಗಬಾರ್ದಾ? ನಿಮಗೆ ಕೇಂದ್ರ ಸರ್ಕಾರ ದುಡ್ಡು ಕೊಡದಿದ್ದರೆ ನಿಮ್ಮ ಹಕ್ಕು ಕೇಳಬೇಕು. ನೀವು ದುಡಿದ ಕಾರ್ಮಿಕನಿಗೆ ಸಂಬಳ ಕೊಡೋ ಬಾಯಿ ಮುಚ್ಕೊಂಡು ಅಂತ ಸರ್ಕಾರಕ್ಕೆ ಯಾರು ಬಂದು ಕೇಳಿದ್ರೆ ಅದು ನಾನು ಕೊಡಲ್ಲ ಅಂತಂತೀನಿ ಅಥವಾ ಕೊಟ್ಟಿದ್ದೀನಿ ಇಸ್ಕೊಂಡು ಖುಷಿಯಿಂದ ಇರು ಅನ್ನೋದಿದ್ರೆ ಅದು ಅವನ ಹಕ್ಕು ಆಗಬಾರ್ದಾ? ವಾಟ್ ಐಡಿಯಾಲಜಿ ಯು ಆರ್ ಟಾಕಿಂಗ್ ದೆನ್? ಈಸ್ ದಿಸ್ ಕರೆಕ್ಟ್? ನೋ, ವೆರಿ ಅನ್ಫಾರ್ಚುನೇಟ್ ಇದು ಆ್ಯಂಡ್ ವೆರಿ ಸ್ಯಾಡ್. ಸಾರಿಗೆ ಸಚಿವರು ಹೇಳ್ತಾರೆ ಬಿಜೆಪಿ ಅವರು ಕೊಡ್ಲಿಲ್ಲ, ಅವರು ಉಳಿಸ್ಕೊಂಡಿದ್ರು. ಎಷ್ಟು ದಿನ ಈ ಬುರುಡೆ ಬಿಟ್ಕೊಂಡು ಓಡಾಡ್ತೀರಿ? ಸಾರಿಗೆ ಸಚಿವರು ರಾಂಗ್. ಬಿಜೆಪಿಯವರು 23ರಲ್ಲಿ ಮಾಡಿ 21ರಲ್ಲಿ ಮಾಡಲಿಲ್ಲ ಅಂದ್ರೆ ಕಾರ್ಮಿಕರು ಹೇಳಿದ್ರ 21ರಲ್ಲಿ ವೇತನ ಪರಿಷ್ಕರಣೆ ಮಾಡಿಕೊಡಬೇಡಿ ಅಂತ? ಓಕೆ, ಅದೂ ಬೇಡ, ಬಾಕಿ ಬಿಟ್ಕೊಡ್ಲಿ ಬೇಕಾದ್ರೆ ಕಾರ್ಮಿಕರು 12 ತಿಂಗಳದ್ದು. ಕಾರ್ಮಿಕರೆಂಬ ಬಡವರ ಹತ್ರ ನೀವು ಅದನ್ನು ವಸೂಲಿ ಮಾಡೋದನ್ನು ಬಿಡಿಸ್ಕೊಳ್ಳೋ ಭಿಕ್ಷುಕರು, ನೀವು MLAಗಳು ಮಂತ್ರಿಗಳೇ ಒಂದು 12 ತಿಂಗಳದ್ದು ಬಿಟ್ಕೊಡಿ ನೋಡೋಣ. ಅರಿಯರ್ಸನ್ ಯಾವ್ದನ್ನಾರು ನೋಡೋಣ, ಬಿಟ್ಕೊಡಿ. ಆಗಲ್ಲ. ರಾಜ್ಯ ಸರ್ಕಾರಿ ನೌಕರರು ಯಾರು ಬಿಟ್ಕೊಡಿಪ್ಪ ನೋಡೋಣ. ಅದಾಗಲ್ಲ. 15 ವರ್ಷ ಕಂಟಿನ್ಯೂಸ್ ಆಗಿ ಟ್ಯಾಕ್ಸ್ ಕಟ್ಟಿದ್ದೀನಿ, ಒಂದೇ ಒಂದು ದಿನನೂ ತಪ್ಪು ಮಾಡಿದೆ ಅಂದ್ಬಿಟ್ಟು ನಾನು ಒಂದು 12 ತಿಂಗಳದ್ದು ಕೇಳ್ತೀನಿ, ನನಗೆ ಕೊಡಿಪ್ಪ ಟ್ಯಾಕ್ಸ್ದು ಬಾಕಿನ ಬೇಡ, ಬಿಟ್ಕೊಟ್ಬಿಡ್ತೀವಿ ಬಿಡು ಅಂತ. ಬಿಟ್ಕೊಡಿ ನೋಡೋಣ. ನಿಮ್ಮ ಯೋಗ್ಯತೆಗೆ ಅದನ್ನು ಮಾಡೋಕ್ಕಾಗಲ್ಲ, ಯಾವೊಂದೋ ದುಡ್ಡನ್ನು ಬಿಟ್ಕೊಡು ಅಂತ ಕೇಳ್ತೀರಿ. ಬೇರೆಯವ್ರಿಗೆ ಬಿಡು ಅನ್ನೋದು ಸುಲಭ ಅಲ್ಲ. ಎಸ್, ಅಧಿಕಾರಕ್ಕೆ ಬರಲು ಉಚಿತ ಆಶ್ವಾಸನೆಗಳನ್ನು ಕೊಡ್ತಾ ಅಥವಾ ಫ್ರೀ ಗ್ಯಾರಂಟಿಗಳನ್ನು ಕೊಡ್ತಾ ಹೋಗ್ತಿರೋಂಥ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಈಗ ತರಾಟೆಗೆ ತಗೊಂಡಿದೆ. ಗ್ರಾಹಕರ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸಿದೆ ನೀವು ಎಲ್ಲರಿಗೂ ಉಚಿತ ವಿದ್ಯುತ್ ಕೊಡ್ತೀವಿ ಅಂತೀರಿ. ತಮಿಳುನಾಡು ವಿದ್ಯುತ್ ವಿತರಣಾ ನಿಗಮದ ಲಿಮಿಟೆಡ್ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜೋಯ್ಮಲ್ಯ ಬಾಗ್ಜಿ ಮತ್ತು ವಿಪುಲ್ ಎಂ ಪಾಂಚೋಲಿ ಅವರ ಒಳಗೊಂಡ ಪೀಠ ಕೇಳಿರೋ ಪ್ರಶ್ನೆ ಇವೆಲ್ಲ. ನೀವು ಬಡವರಿಗೆ ಸಹಾಯ ಮಾಡಿ, ಯಾರೂ ಬೇಡ ಅಂತಿಲ್ಲ. ಆದರೆ ದೇಶದಲ್ಲಿರೋರ್ನೆಲ್ಲ ಓಟ್ಗೋಸ್ಕರ ಎಲ್ಲರೂ ಬಡವರು ಅನ್ನೋ ಥರ ನೀವು ಟ್ರೀಟ್ ಮಾಡ್ಕೊಂಡು ಹೋದರೆ, ಎಲ್ಲರಿಗೂ ಉಚಿತ ಕೊಟ್ಕೊಂಡು ಯಾವ ನ್ಯಾಯ, ಯಾವ ಸಂಸ್ಕೃತಿ? ಅಬ್ಬಾ, ನಾನೇನು ಮಾಡಲಿ, ಕನ್ನಡದ TVನಲ್ಲಿ ಕೂತಿದ್ದೀನಿ, ಹಾಗಾಗಿ ಪಾಪ ನ್ಯಾಯಮೂರ್ತಿಗಳಿಗೆ ನಾವು ಇದನ್ನೆಲ್ಲ 1.5-2 ವರ್ಷದಿಂದ ಹೇಳ್ತಾ ಇದ್ದಿದ್ದು ಕೇಳಿಸಲ್ಲ ಅವ್ರಿಗೆ. ಯಾರು ಒಂಚೂರು ಟ್ರಾನ್ಸ್ಲೇಟ್ ಮಾಡೋರು ಕೊಡ್ರಪ್ಪ ಅವ್ರಿಗೆ, ಈ ಥರನೂ ಒಬ್ರು ಹೇಳಿದ್ರು ಅಂತ ಬಡ್ಕೊಂಡ್ವಿ ಇದನ್ನು ನಾವು.
ಯಾರಿಗೆ ಸಲ್ಲಬೇಕು? ಸೋಷಿಯಲ್ ಜಸ್ಟಿಸ್ ಸ್ಕೀಮ್ಸು ಸೋಷಿಯಲ್ ಜಸ್ಟಿಸಿನ ಪರಿವ್ಯಾಪ್ತಿಯ ಒಳಗಡೆ ಇರಬೇಕು. ಯಾರು ಬಡವರು ಎಂಬುದು ಇತ್ಯರ್ಥ ಮಾಡಿಕೊಳ್ಳಬೇಕು. ಕಂಡಿದ್ದವ್ರಿಗೆಲ್ಲ ನೀವು ಸ್ಕೀಮ್ಗಳನ್ನು ಕೊಡಕೂಡ್ದು. ಕೇಳಲೇ ಇಲ್ಲ. ಅದೆಷ್ಟು ಸರಿ ಕೇಳಿದ್ನೋ. ವೆರಾಸ್ ಹೈಕೋರ್ಟ್ ಡಿಸ್ಮಿಸ್ ಮಾಡುತ್ತೆ ಪಿಟಿಷನ್ನ. ಇದು ವಚನ ಭ್ರಷ್ಟತೆ ಅಲ್ಲವೇ ಅಂತಂದರೆ ಮಾತಾಡಲ್ಲ ಕೋರ್ಟ್ನವರು. ಇನ್ಫ್ಯಾಕ್ಟ್ ಹೈಕೋರ್ಟ್ ಶುಡ್ ಹ್ಯಾವ್ ಸೆಡ್ ಎಸ್, ವಚನ ಭ್ರಷ್ಟತೆ ಏನ್ಬೇಕಾಗಿತ್ತು. ಇದು ಮೋಸ, ಓಟಿಗೆ ದುಡ್ಡು ಕೊಡ್ತಾ ಇರೋ ಇನ್ನೊಂದು ಮಾರ್ಗ. ಬಿಜೆಪಿನಾದ್ರೂ ಸರಿ, ಕಾಂಗ್ರೆಸ್ ಆದರೂ ಸರಿ. ಕೋರ್ಟ್ ಆ ತೀರ್ಮಾನಕ್ಕೆ ಬರಲೇ ಇಲ್ಲ. ಬರಬೇಕಾಗಿತ್ತು ನನ್ನ ಪ್ರಕಾರದಲ್ಲಿ. ಕವರ್ಗಾಕಿ ಎಲೆಕ್ಷನ್ಗೆ ಮೊದಲು ಕ್ಯಾಂಡಿಡೇಟ್ ಹೋಗಿ ವೋಟರ್ಗೆ ದುಡ್ಡು ಕೊಟ್ಟರೆ ಅದು ಪ್ರಭಾವ, ವಶೀಲಿ, ಹಣ ಕೊಟ್ಟಿದ್ದು ಭ್ರಷ್ಟತೆ ಅಂತ ಆಗತ್ತಾದರೆ, ಫಾರ್ಮಲೈಸ್ಡ್ ಆಗಿ ನೀತಿ ರೂಪದಲ್ಲಿ ಅದನ್ನೇ ಮಾಡಿದ್ರೆ ಅದು ಯಾಕೆ ಭ್ರಷ್ಟತೆ ಆಗ್ತಾ ಇಲ್ಲ, ಅದು ಯಾಕೆ ಲಂಚ ಆಗ್ತಿಲ್ಲ ಓಟಿಗೆ ಅನ್ನೋ ಪ್ರಶ್ನೆನ ಕೋರ್ಟ್ಗಳು ಕೇಳಲೇ ಇಲ್ಲ ಕೋರ್ಟ್ಗಳು ಈ ಪ್ರಶ್ನೆನ. ಇನ್ನೊಂದು ಮಾರ್ಗ. ವೆರಿ ಸ್ಯಾಡ್ ಇಟ್ ಈಸ್. ದಿ ಕೋರ್ಟ್ಸ್ ಶುಡ್ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವಶನ್ ನನ್ನ ಪ್ರಕಾರದಲ್ಲಿ. ಈಸ್ ಇಟ್ ನಾಟ್ ಫಾರ್ಮಲೈಸಿಂಗ್ ಕರಪ್ಷನ್ ಅಂತ ಕೇಳಬೇಕಿತ್ತು. ಯಾರು ಕೇಳಲಿಲ್ಲ. ಏನೋ ಈಗ ಗ್ಯಾರಂಟಿ ಯೋಜನೆಗಳಿಗೆ ಇದು ಅಂತ ಮಾಡಿದ್ದಾರೆ. ಏನು ಹೇಳುತ್ತೆ ಕೋರ್ಟು ನೋಡೋಣ. ಸುಪ್ರೀಂ ಕೋರ್ಟ್ ಕೇಳ್ತಿರೋ ಪ್ರಶ್ನೆ, ಇದರಿಂದ ಏನಾಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಕೇಳಿರೋದಕ್ಕೆ ಹೇಳ್ತಾ ಇದ್ದೀನಿ. ಉಚಿತ ಕೊಡುಗೆಗಳು ಆರ್ಥಿಕ ದೀರ್ಘಕಾಲಿಕ ಅಭಿವೃದ್ಧಿಗೆ ಅಡ್ಡಿ. ಎಲ್ಲ ರಾಜ್ಯಗಳಲ್ಲಿ ಕಾಣಿಸ್ತಾ ಇದೆ. ಪಂಜಾಬ್, ಕೇರಳ, ಪಾಸಿಬಲಿ ಡೆಲ್ಲಿ, ನೆಕ್ಸ್ಟ್ ತೆಲಂಗಾಣ, ಆಂಧ್ರ ಆದರೂ ಸಪರೇಟ್ ರಾಜ್ಯ ಆಗಿದ್ದರಿಂದ ಸಿಗಾಕೊಂಡಿದೆ. ನೆಕ್ಸ್ಟ್ ಕರ್ನಾಟಕ, ನೆಕ್ಸ್ಟ್ ವಿಲ್ ಬಿ ಕರ್ನಾಟಕ. ಎಂಥ ಪವರ್ಫುಲ್ ಸ್ಟೇಟ್. ಯಾವ ಸ್ಟೇಜ್ಗೆ ಹೋಗ್ತೀರಿ ನೋಡ್ಕೋತಾ ಇರಿ ನೀವು. ಈಗಾಗಲೇ ಮಾತಾಡೋಕ್ಕೆ ಶುರುವಾಗಿದ್ದಾರೆ. ಆರ್ಥಿಕ ಪರಿಸ್ಥಿತಿ ಬರ್ತೀರಿ, ಅಲ್ಲಿಗೆ ಬರ್ತೀರಿ. ಅಭಿವೃದ್ಧಿಗಾಗದೆ ಏನಾಗುತ್ತೆ, 30 ಪೈಸಾ ಉಳಿದ್ರೆ ನನಗೆ ಡೌಟು ನೆಕ್ಸ್ಟ್ ಬಜೆಟ್ ಆದಮೇಲೆ ನಿಮ್ಗೆ ಅಭಿವೃದ್ಧಿಗೆ ಕರ್ನಾಟಕದಲ್ಲಿ ಸಾಲ ಮರುಪಾವತಿ, ಸಾಲದ ಮೇಲಿನ ಬಡ್ಡಿ ಪಾವತಿ, ಸಂಬಳ, ಆಡಳಿತಾತ್ಮಕ ಖರ್ಚುಗಳು ಮತ್ತು ಪಿಂಚಣಿ ಇದೆಲ್ಲ ಆಗಿ ಇದಾದ ಮೇಲೆ ನಿಮಗೆ ನನ್ನ ಪ್ರಕಾರದಲ್ಲಿ 30ರಿಂದ 35 ಪೈಸಾ ಉಳಿದ್ರೆ ಜಾಸ್ತಿ ಅಂತ ನನ್ನ ಲೆಕ್ಕಾಚಾರ. ಉಳಿಲಿಕ್ಕಿಲ್ಲ. ಅದರೊಳಗಡೆ 40%, 80%, 60% ಬರಬೇಕು. ಅದ್ರಾದ್ಮೇಲೆ ಮಿಕ್ಕಿದ ದುಡ್ಡಲ್ಲಿ ಕೆಲಸ ಆಗಬೇಕು. ಏನು ಕೆಲಸ ಆಗುತ್ತೆ? ಕೊಟ್ಟಿದ್ದನ್ನು ತಗೊಂಡು ಖುಷಿಯಾಗಿರಬೇಕು. ಭಿಕ್ಷೆ ತಿಂದಿಲ್ವಾ ಜನ ನೀವು? ಅವ್ರು ಕೊಟ್ಟಿದ್ದ ಗ್ಯಾರಂಟಿ ರೂಪನ ಅನುಭವಿಸ್ಬೇಕು. ರಾಜ್ಯಗಳು ಬಡವರನ್ನ ಬೆಂಬಲಿಸೋದು ನಮಗೂ ಅರ್ಥ ಆಗುತ್ತೆ, ಕೋರ್ಟ್ ಹೇಳೋದು. ಆದರೆ ಶ್ರೀಮಂತ ಬಡವರ ನಡುವೆ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಉಚಿತವಾಗಿ ನೀಡುವುದು ತಪ್ಪಲ್ಲವೇ? ಯಾರಲ್ಲ ಅಂತ ಹೇಳ್ತಿರೋದು ಸರ್? ದೇಶದ ಹೆಚ್ಚಿನ ರಾಜ್ಯಗಳು ಆದಾಯದ ಕೊರತೆಯನ್ನು ಎದುರಿಸ್ತಾ ಇವೆ, ಆದರೆ ಅಭಿವೃದ್ಧಿಗೆ ಬದಲಾಗಿ ಉಚಿತ ಕೊಡುಗೆಯನ್ನು ಕೊಡ್ತಾ ಇವೆ. ಹೀಗೆ ಸಾಧ್ಯ ಇದು ಅಂದರೆ? ಹೀಗೂ ಇಲ್ಲ ಸರ್. ಸಾಲ ಸರ್, ಸಾಲ ಇನ್ನೆಲ್ಲಿಂದ ತರಬೇಕು? ಎಲ್ಲಿಂದ ಬರ್ತಾ ಇದೆ ಸರ್? ಸಾಲ. ನಮ್ಮ ಅಪ್ಪನ ಮನೆದು ಏನೋಗ್ಬೇಕು, ನಾನು ಸಾಲ ಮಾಡು ಒಟ್ಟೋಗು, ಅವ್ರು ಬಿಟ್ಟೋಗಿದ್ದು ಬಿಲ್ಲು ಅಂತ ಬೈದ್ರಾಯ್ತು, ಅವನು ಮಾಡಿದ್ದು ಕಚಡ ಬಿಟ್ಟು ಬೈದ್ಬಿಟ್ರೆ ಆಗೋಯ್ತು, ಮುಗಿದಾಯ್ತು. ಯಾರು ಕೇಳ್ತಾರೆ? RR 36 ಅಂತ ಹೇಳದೆ ಉಚಿತ ಯೋಜನೆಗಳಿಂದ ಜನರಲ್ಲಿ ಉಚಿತ ಸೈಕಲ್ಲು, ಆಹಾರ, ವಿದ್ಯುತ್ತು, ನಗದು, ಹಣ ಕೊಟ್ಟರೆ ಕೆಲಸ ಮಾಡೋರು ಯಾರು? ಯಾವತ್ತಿಂದ ಕೇಳ್ತಾ ಇದ್ದೀವಿ ಈ ಪ್ರಶ್ನೆನ? ಇದನ್ನು ರಾಜಕಾರಣಿಗಳು ಬಣ್ಣಿಸ್ತಿರೋದು ಹೇಗೆ? ವಿ ಆರ್ ಎಂಪವರಿಂಗ್ ದೆಮ್ ಅಂತೆ. ಅವರಲ್ಲಿ ಶಕ್ತಿ ತುಂಬುವ ಕೆಲಸವನ್ನು ಮಾಡ್ತಿರ್ತಾರೆ. ಅಯೋಗ್ಯರು ತಗೊಂಬಂದು ಅವನನ್ನು ಶಕ್ತಿಹೀನ ಮಾಡುವ ಕೆಲಸ ಮಾಡಿ ಅವನಲ್ಲಿ ಶಕ್ತಿ ತುಂಬುತ್ತಿದ್ದೇನೆ ಎಂಬ ಭ್ರಮೆಯನ್ನು ಹುಟ್ಟಿಸಿ ರಾಜ್ಯವನ್ನು ನಾಶ ಮಾಡುತ್ತಿರುವಂತಹ ರಾಕ್ಷಸರುಗಳು ನೀವೆಲ್ಲ ಹೇಳ್ತಾ ಇದ್ದೀನಿ. ಇದನ್ನು ಎಷ್ಟು ದಿನದಿಂದ ಹೇಳ್ತಾ ಇದ್ದೀವಿ? ವಿ ಆರ್ ಮೇಕಿಂಗ್ ದೆಮ್ ಸೋಮಾರಿಗಳು. ಬಡವರನ್ನ ಸೋಮಾರಿ ಅಂತೀರೇನ್ರಿ ಅಂತ ಮಾತೆತ್ತಿದ್ರೆ ಜಾತಿಲಿ ಮಾತಾಡು, ಇಲ್ಲ ಬಡವ ಅಂತ ಮಾತಾಡು. ಏನು ಇವನು ಒಬ್ಬನೇ ಹುಟ್ಟು ಬಂದಿರೋದು ಬಡವರ ಮನೆ ಒಳಗಡೆ? ಮಿಕ್ದವ್ರೆಲ್ಲ ಚಿನ್ನದ ಗಣಿಯಿಂದ ಬಂದ್ಬಿಟ್ಟಿದ್ದೀವಿ ನಿಮ್ಮ ಯೋಗ್ಯತೆಗಳಿಗೆ. ಉಚಿತ ಯೋಜನೆಗಳಿಂದ ಜನರಲ್ಲಿ ಕೆಲಸ ಮಾಡೋ ಮನೋಭಾವ ಕಡಿಮೆ ಆಗುತ್ತದೆ ಅಲ್ಲ, ಆಗಿ ಹೋಗಿದೆ. ಆಗುತ್ತದೇ ಇಲ್ಲ. ಮಾನ್ಯ ನ್ಯಾಯಮೂರ್ತಿಗಳಿಗೆ ಯಾರೊಬ್ಬರು ಹೇಳಬೇಕಿದನ್ನು, ಸರ್ ಸಾರಿ ಸರ್ ಅಂತ. ಆದಾಯದಲ್ಲಿ ಕೊರತೆ ಇದ್ದರೂ ಇಂತಹ ವಿತರಣೆ ಮಾಡ್ತಿದೆ. ಹಣ ಎಲ್ಲಿಂದ ಬರುತ್ತೆ ಅಂದರೆ ಸಾಲ.
ಇದು ರಾಜಕೀಯ ಓಲೈಕೆ ಮಾಡುವ ನೀತಿ ಅಲ್ಲವೇ 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 ಅಲ್ಲ? ಹೌದು, ಅದೇ. ಉದ್ಯೋಗಾವಕಾಶ ಸೃಷ್ಟಿಸಿ ಜನರು ಸ್ವಾವಲಂಬಿಗಳಾಗುವಂತೆ ಮಾಡಬೇಕು. ಸರ್, ಆ ಥರದ್ದೆಲ್ಲ ನೀವು ಹೇಳಬಾರ್ದು ಸರ್. ನೀವು ಭಾಳ ಡೇಂಜರಸ್ ಪ್ರಪೋಸಲ್ಸ್ ಕೊಡ್ತಾ ಇದ್ದೀರಿ ನ್ಯಾಯಮೂರ್ತಿಗಳು ಸರ್. ಉದ್ಯೋಗಾವಕಾಶ ಸೃಷ್ಟಿಸಿ ಅವ್ರನ್ನ ಸ್ವಾವಲಂಬಿ ಮಾಡಿಬಿಟ್ರೆ ಅವನು ನನ್ನ ಮೇಲೆ ಯಾಕೆ ಸರ್ ಡಿಪೆಂಡ್ ಆಗಬೇಕು? ಅವನು ನನ್ನ ಮೇಲೆ ಡಿಪೆಂಡ್ ಆಗೋಂಗೆ ಇಟ್ಕೊಂಡಿದ್ರೆ ಮಾತ್ರ ನಾನು ಅವನಿಂದ ಓಟ್ ಕಿತ್ಕೊಳ್ಳೋಕೆ ಸಾಧ್ಯ, ಲಾಭ ಪಡ್ಕೋಬೋದು. ಅವನು ಸ್ವಾವಲಂಬಿಯಾಗಿ ಸ್ವತಂತ್ರ ವ್ಯಕ್ತಿ ಆಗಿಬಿಟ್ರೆ ಸ್ವತಂತ್ರವಾಗಿ ಚಿಂತನೆ ಮಾಡ್ತಾನೆ, ನನ್ನನ್ನು ಯಾಕೆ ಸರ್ ಕೇಳ್ತಾನೆ? ಅವಶ್ಯಕತೆ ಬೀಳಲ್ಲ. ರಸ್ತೆಗಳು, ಆಸ್ಪತ್ರೆಗಳು, ಶಾಲೆಗಳ ಅಭಿವೃದ್ಧಿಗೆ ಖರ್ಚು ಮಾಡಬೇಕಲ್ಲವೇ? ಇಲ್ಲ, ಮಾಡಬೇಕಾಗಿಲ್ಲ ಸರ್. ನಾವು ಅದನ್ನು ಚುನಾವಣೆಯಲ್ಲಿ ನೋಡ್ಬಿಟ್ಟಿದ್ದೀವಿ ಸರ್. ರಸ್ತೆ ಮಾಡಿದ್ರೆ, ಆಸ್ಪತ್ರೆ ಮಾಡಿದ್ರೆ, ಶಾಲೆ ಮಾಡಿದ್ರೆ ಜನ ಓಟ್ ಕೊಡಲ್ಲ ಸರ್, ಗಮನಿಸಲ್ಲ ಸರ್, ಸೋಲಿಸ್ತಾರೆ ಸರ್. ಮತ್ತು ರಸ್ತೆ ಮಾಡಿ ಏನು ಪ್ರಯೋಜನ ಸರ್? ಸಾಯಬೇಕು ಸರ್ ಒಂದಷ್ಟು ಜನ. ಆಗ ನಾನು ಇಂಪಾರ್ಟೆಂಟ್ ವ್ಯಕ್ತಿ ಆಗ್ತೀನಿ ಸರ್, ಆ ರಸ್ತೆ ಮಾಡ್ಸಕ್ಕೆ ಹೋಗಿ. ಆಸ್ಪತ್ರೆ ಹಾಗೇ ನಡೀಬೇಕು ಸರ್, ಜನ ಸಾಯ್ತಿರಬೇಕು ಸರ್, ಆಗ ನಾನು ದೊಡ್ಡ ಮನುಷ್ಯ ಆಗ್ತೀನಿ ಸರ್. ಶಾಲೆಗಳ ಅಭಿವೃದ್ಧಿ ಸರ್, ಶಾಲೆಗಳ ಅಭಿವೃದ್ಧಿ ನಂದಲ್ಲ ಸರ್ ಕೆಲಸ. ನಾನು ಅಂದರೆ ಸರ್ಕಾರ, ನನ್ನ ಆಜ್ಞೆ ಮಾಡ್ತಿದ್ದಾಳೆ ಸರ್, ನನ್ನ ಮಗ ಮಾಡ್ತಿದ್ದಾನೆ ಸರ್. ಸರ್, ನಮ್ಮ ಸರ್ಕಾರ ಮಾಡಬಾರ್ದು ಸರ್. ಯಾಕೆ ಸರ್? ನಮ್ಮೂರದ್ದೇ ಸರ್ ಎಲ್ಲ ಶಾಲೆಗಳಿರೋದು. ನಾವು ಮಾಡಿಬಿಟ್ರೆ ಆ ಶಾಲೆಗಳಿಗೆ ಏನಾಗುತ್ತೆ ಸರ್? ಉದ್ಧಾರ ಆಗಬೇಕಲ್ಲ, ಅಂದರೆ ಪ್ರೈವೇಟ್ ಹೇಳಿದ್ದು. ಇಂತಹ ನೀತಿಗಳ ಪುನರ್ವಿಮರ್ಶೆಗೆ ಒಳಪಡಿಸುವ ಸಮಯ ಬಂದಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಆನರಬಲ್ ಜಡ್ಜಸ್ ಸರ್, ಬಂದಿದೆ ಸಮಯ ಅಲ್ಲ, ಬಂದು ಬಹಳ ವರ್ಷ ಆಗಿ ಹೋಗಿದೆ ಅನ್ನುವುದು ನನ್ನ ವಾದ. ಅಷ್ಟು